ಎಲ್ಲೋ ನಮಸ್ತೆ. ನಾನು ನಿಮ್ಮ ಗೀತಾ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಬಂದಿದ್ದೀನಿ ಒಂದು ಸ್ಮಾಲ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ. ಅದು ನನ್ನ ಫ್ರೆಂಡ್ ಕೇಳಿದರು, ನನಗೆ ಎಷ್ಟೊಂದೆಲ್ಲ ವೀಡಿಯೋ ಮಾಡಿದೆಯಲ್ಲ, ನನಗೆ ತುಂಬ ಗಂಟ್ಲು ನೋವಿದೆ, ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಹೇಳ್ತೀಯಾ ಅಂತ. ಸೊ ನನಗೆ ಅನ್ನಿಸ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕಂತ. ಏನಿಲ್ಲ ಫ್ರೆಂಡ್ಸ್, ತುಂಬಾ ಏನು ಬೇಕಾಗಿಲ್ಲ. ಅದಕ್ಕೆ ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ನಾವು ಗಂಟ್ಲು ನೋವನ್ನ ಕಡಿಮೆ ಮಾಡ್ಕೊಬೋದು. ಒಂದು ಗ್ಲಾಸಲ್ಲಿ ವಾಟರ್ ತೊಗೊಂಡು ಅದನ್ನು ಕುದಿಯೋಕ್ಕೆ ಇಟ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಒಂದು 2ರಿಂದ 3 ಕಾಳು ಮೆಣಸನ್ನ ಹಾಕಿ, ಹಾಗೆ ಒಂದು ಸ್ವಲ್ಪ ಶುಂಠಿ, ಹಾಗೆ ಒಂದು ಚಿಕ್ಕದಾಗಿ ವಿಳೆದೆಲೆ ಹಾಕೋದ್ರಿಂದ ನಮಗೆ ಹೆಲ್ತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ತುಂಬ ಜೀರ್ಣ ಶಕ್ತಿ ಆಗಿರುತ್ತಲ್ವ, ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ಳಿ. ಅರಿಶಿನ ಬಂದು ನಮ್ಮ ಬಾಡಿಯಲ್ಲಿ ಫ್ಲ್ಯಾಟ್ನ ಕಡಿಮೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟನ್ನು ಕುದಿಯೋಕ್ಕಿಡಿ. ಆ 1 ಗ್ಲಾಸ್ ನೀರು 1/2 ಗ್ಲಾಸ್ ನೀರಾಗೋಷ್ಟು ಕುದಿಯೋಕ್ಕಿಡಿ. ಅದಾದ ನಂತರ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ. ಬೆಲ್ಲ ಬೇಡ ಅಂದವರು ಜೇನುತುಪ್ಪನಾದರೂ ಸೇರಿಸ್ಕೊಬೋದು. ಯಾಕಂದರೆ ಬೆಲ್ಲ ಸೇರಿಸೋದ್ರಿಂದ ಕೆಲಸ ಮಾಡೋರಿಗೆ, ಈಚೆ ಎಲ್ಲ ಓಡಾಡೋರಿಗೆ ಗಂಟ್ಲು ಗಾಳಿ ಡಸ್ಟಿಗೆಲ್ಲ ಗಂಟ್ಲು ತುಂಬಾ ಕಿರಿಕಿರಿ ಅನಿಸುತ್ತಲ್ವ, ಬೆಲ್ಲ ಸೇರಿಸೋದ್ರಿಂದ ಅದೆಲ್ಲ ನಮಗೆ ತುಂಬಾ ಕಡಿಮೆ ಆಗುತ್ತೆ. ಸಕ್ಕರೆನ ಸೇರ್ಸೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಸೊ ತುಂಬ ಕುದಿಯೋಕ್ಕಾದ್ಮೇಲೆ ಅದು 1/2 ಗ್ಲಾಸ್ ಆಗಿದ ತಕ್ಷಣ ಅದನ್ನು ತಗೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಇದೆ. ಒಂದು ಸ್ವಲ್ಪ ಎಷ್ಟು ಬಿಸಿ ಕುಡಿಯೋಕ್ಕೆ ನಿಮಗಾಗಿತ್ತೋ ಅಷ್ಟು ಬಿಸಿನ ಕುಡೀರಿ. ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ನಾನು ಕೂಡ ತಗೋತಾ ಇದ್ದೀನಿ. ಇದು ಬೆಳಿಗ್ಗೆನೇ ತಗೋಬೇಕಂತಲೇ ಏನಿಲ್ಲ, ಸಂಜೆ ಕೂಡ ತಗೋಬೋದು. 2 ಟೈಮ್ಸ್ ತಗೊಂಡಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಇದೆ. ಖಂಡಿತ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಬಾಯ್.